ಇವ್ರು ಏನ್ ಮಾಡಿದಾರ ಅಂದ ಒಂದು ಟೆಂಡರು ಒಂದು ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಕೂಡಿಕೊಂಡು ಸುಮ್ಮನೆ ಒಂದು ಪೋಸ್ಟ್ ಮಾಡ್ಕೊಂಡು ಹೋಗಿದಾರ. ಅಲ್ಲೇ ದಾಟಿ ಹೋಗುತ್ನಾಗ ದಯವಿಟ್ಟು ಒಂದು ಮಳೆ ಆದ್ರ 2.5 ಫೂಟ್ 3 ಫೂಟ್ ನೀರು ನಿಂದಿರ್ತದ. ಸುಳೆಬಾವಿ ಗ್ರಾಮದ ಮಹಾಲಕ್ಷ್ಮಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ತಾಲೂಕಿನ ಅತಿ ಶಕ್ತಿ ಪೀಠ ಇದೆ. ಇಲ್ಲಿ ಸುಮಾರು ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ಮತ್ತು ಪೌರ್ಣಿಮಾ ಮತ್ತು ಅಮಾವಾಸ್ಯೆಗೆ ಸುಮಾರು ಕಮ್ಮಿ ಸಾವಿರಾರು ಜನ ಪ್ರೇಕ್ಷಕರು ಮತ್ತು ಭಕ್ತಾದಿಗಳು ಬರುವಂತ ಇದು ರಸ್ತಾ. ಈ ರಸ್ತಾವನ್ನು ಮಾಡುವಲ್ಲಿ ಯಾರೋ ಅಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಅಧಿಕಾರಿಗಳು ಹಾಗೂ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ಸರಿಯಾಗಿ ವಿಚಾರ ಮಾಡಿಲ್ಲ. ಬೆನ್ನೆಲುಬು ನಮ್ಗೆ ಓಟ್ ಹಾಕ್ರಿ ಅಂತ ಹೇಳ್ತಾರೆ, ಆದ್ರೆ ರೈತರಿಗೆ ಒಂದು ಹಾನಿ ಮಾಡಿಕೊಡುವ ವ್ಯವಸ್ಥೆ ಇಲ್ಲ. ಸುಳೆಬಾವಿಯ ಮಹಾರಾತ್ರಿ ಹೆಂಗ್ ಹೋಗುದು ಅನ್ನೋದು ಅರಿವಿಲ್ಲ ಅವ್ರಿಗೆ. ಅರಿವು ಮೂಡಿಸೋದಕ್ಕಾಗಿ ನಾವು ರಕ್ಷಣಾ ವೇದಿಕೆ ನಮ್ಮ ಮೇಲೆ ಬೇಕಾದ್ರೆ ಬಂಡಿ ಟ್ರ್ಯಾಕ್ಟರ್ ಮೇಲೆ ಅವ್ರು ಹಾಸ್ಕೊಂಡು ಹೋಗ್ಲಿ. ಮುಂದಿನ ಸಲ ರೈಲ್ವೆ ಬೇಕು. ಕಬ್ಬು ನೋಡ್ರಿ ಹೋಗಿ ಅವಕ್ಕೆ ಬೆಂಕಿ ಹಚ್ಚು ಪರಿಸ್ಥಿತಿ ಬಂದೈತ್ರಿ. ಈ ಕಬ್ಬೆಲ್ಲ ಒಣಗಿ ಈಗ 3-4 ವರ್ಷದಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಬ್ರಿಡ್ಜ್ ಮಾಡೋದ್ನಾಗ ನಮಗೆ ಅವ್ರು ಮನವಿ ಮಾಡ್ಕೊಂಡಿದ್ವಿ ನಾವು. ಅವಾಗ ಸರ್ಕಲ್ ಬಂದ್ರು ಅಂಡರ್ಗ್ರೌಂಡ್ ನಮಗೆ ಮೇನು ಯಾರು ಹುಬ್ಳಿನಲ್ಲಿ ಇಲ್ಲಿಂದ ಹುಬ್ಳಿಗೆ ಹೋಗಿ ಮನವಿ ಕೊಡಿ ಅಂತ ಹೇಳಿದ್ರು. ಅವ್ರು ಹೇಳಿದವರು ಮತ್ತೆ ಅವರಿಬ್ರು ಬರ್ಲೇಬೇಕಿಲ್ಲ. ಸುಳೆಬಾವಿ ಗ್ರಾಮದ ಮಹಾಲಕ್ಷ್ಮಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ತಾಲೂಕಿನ ಅತಿ ಶಕ್ತಿ ಪೀಠ ಇದೆ. ಇಲ್ಲಿ ಸುಮಾರು ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ಮತ್ತು ಪೌರ್ಣಿಮಾ ಮತ್ತು ಒಂದು 200 ಎಕರೆ ರಸ್ತಾನ ಬಂದ್ ಮಾಡಿದಾರ. ಬರೀ ಅಲ್ಲಿ ನೋಡಿದ್ರೆ ಬರೀ ಗುರ್ತಾಗ್ತದ, ಸಣ್ಣ ಮಕ್ಕಳಿಗೆ ಗುರ್ತಾಗ್ತದ. ಅವರು ಏನು ಮಾಡ್ಯಾರ ಅಂದರೆ ಕೆಳಗಿನ ಮ್ಯಾಗ ಓವರ್ ಬ್ರಿಡ್ಜ್ ಮಾಡಿ ಕೆಳಗೆ ಅಂಡರ್ಗ್ರೌಂಡ್ ಬ್ರಿಡ್ಜ್ ಮಾಡ್ಯಾರ. ಅದರಿಂದ ನಮ್ಮ ಮೂರು ಊರು ಮಂದಿಗೆ ಸಮಸ್ಯೆ ಆಗ್ತದೆ ಇದೆ. ಕನಗಾಂವ್, ಚಂದೂರು, ಸುಳೆಬಾವಿ ಈ 3 ಊರು ಜನರು 3 ವರ್ಷ ಆಯಿತು ವಿನಂತಿ ಮಾಡ್ಕೊಳಕತ್ತಿ. ನಾನು ಅಂತಿ ಬೆಂಗಳೂರು ಮಠ ಹೋಗಿ ಬಂದೇನೆ. ಅದ್ರಾಗೆ ನಮ್ಮ MLA ಅವರಿಗಾಗಲಿ, MP ಅವರಿಗಾಗಲಿ, ಈರಣ್ಣ ಕಡಾಡಿ ಅವರಿಗಾಗಲಿ, DC ಅವರಿಗಾಗಲಿ 3-4 ಸಲ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. 10 ಜನ 20 ಜನ ಹೋಗಿ ಏನೂ ಮಾಡ್ತಾಯಿಲ್ಲ. ಮೊನ್ನೆ ನಮ್ಮ ಅಣ್ಣಗಳನ್ನ ಕರ್ಕೊಂಡು ರಕ್ಷಣಾ ವೇದಿಕೆಯವ್ರನ್ನ ಕರ್ಕೊಂಡು ಸಹಿತ ನಾವು ಹೋರಾಟ ಮಾಡಿದ್ವಿ. ಆವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರನ್ನ ಕರ್ಕೊಂಡ್ಬಂದು ಇಲ್ಲ ನಾವು 4 ದಿವಸದಾಗ ಮಾಡ್ತೀವಿ, 2 ದಿವಸದಾಗ ಮಾಡ್ತೀವಿ, ನಿಮ್ಮ ಹೋರಾಟವನ್ನು ಹಿಂದೆ ತಕ್ಕೊಡ್ರಿ ಅಂಥೇಳಿ ನಮಗೆ ಸಲಹೆ ಮಾಡಿದರು. ಆ ಪ್ರಕಾರ ನಾವು ಹಿಂದೆ ತಗೊಂಡಿವಿ. ಇನ್ನೋವರೆಗೂ ಯಾವುದೂ ಕೆಲಸ ಮಾಡಿಲ್ಲ. ನಮ್ಮ 300 ಮಂದಿ ರೈತರಿಗೆ ಹೋಗಲಿಕ್ಕೆ ಅವ್ರು ರೈಲ್ವೆ ಬದಿಯಲ್ಲಿ ಹಾದಿ ಮಾಡಿ ಅವರು ಗಾಡಿಯನ್ನು ಹೊಡೆದು ಹಾದಿ ಮಾಡಿ ಕೊಡಬೇಕಾಗಿ ನಮ್ಮದು ವಿನಂತಿ. ಸುಳೆಬಾವಿ ಜಾತ್ರೆ ಇದೆ ಮಾರ್ಚ್ 18ನೇ ತಾರೀಕು ಇದೆ. ಹಾಗಾಗಿಲ್ಲ. ಆದರೂ ಈಗ ರೈತರಿಗೆ ಈ ನಮ್ಮ ಸುಳೆಬಾವಿ ದೇವಿಗೆ ಹೋಗುವ ಜನರಿಗೆ ಹಾದಿ ಇಲ್ಲ, ಫಸ್ಟ್ ರಸ್ತೆ ಇಲ್ಲ. ಆ ಬ್ರಿಡ್ಜ್ ಬಿಡಕ 10 ಮುನಿಗ್ತಾನೆ ಹೆಣ್ಮಕ್ಳು ಹೋಗೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಒಂದು ಮೊನ್ನೆ ಲೈಟ್ ಹಾಕ್ಸಿದ್ವಿ, 4-5 ದಿವಸದಾಗ ಲೈಟ್ ಸಕಟ್ ಹೊಡೆದು ತಗೊಂಡು ಹೋಗ್ಬಿಟ್ಟಾರ. ಅದ್ರ ಬಗ್ಗೆ ಯಾವುದೂ ಡಿಪಾರ್ಟ್ಮೆಂಟ್ದವ್ರು ವಿಚಾರ ಮಾಡ್ತಾ ಇಲ್ಲ. ಅದಕ್ಕೆ ಅವೆಲ್ಲ ಆಗಬಾರ್ದಾಗಿದೆ. ನಮ್ಮ ಜಾತ್ರೆಗೆ ಬರುವ ಜನರಿಗೆ ಎಲ್ಲ ವ್ಯವಸ್ಥೆ ಆಗಬೇಕು, ರಸ್ತೆ ಆಗಬೇಕು, ಯಾವುದೇ ತೊಂದರೆ ಆಗಬಾರ್ದು. ಫಸ್ಟ್ ನಮ್ಮ ರೈತರಿಗೆ ಫಸ್ಟು ಗೋಡೆಯನ್ನು ಹೊಡೆದು ಹಾದಿ ಮಾಡಿಕೊಡಬೇಕು. ರೈತರ ದನಗಳ ಹುಲ್ಲು ತರಕ್ಕೆ ಹಾದಿ ಇಲ್ಲ, ಮತ್ತು ರೈತರಿಗೆ ಹೋಗೋಕೆ ಹಾದಿ ಇಲ್ಲ, ಒಂದು ಕಾಲು ಮಾಡಕ್ಕೆ ಹೋಗೋಕೆ ಹಾದಿ ಇಲ್ಲ ರೈತರಿಗೆ. ಅಲ್ಲಿ ನಮ್ಮ ಹೊಲಗಳಿಗೆ ನಾವು ಹೋಗೋಕೆ ಹಾದಿನೇ ಇಲ್ಲ ಒಟ್ಟು. ಮತ್ತು ಅವರು ರೈಲ್ವೆ ಮೇಲೆ ಹತ್ತಿ ದಾಟಿ ಹೋಗಕತ್ರ ರೈಲ್ವೆ ಹಳಿ ಮೇಲೆ ದಾಟಿ ಹೋಗ್ಬೇಡ್ರಿ ಅಂತಾರೆ. ಅವರಪ್ಪನ ಹಾದಿ ಇದ್ದಾರ್ಗತ್ತೆ ನಮ್ಮ ಜಮೀನಲ್ಲಿ ಹಾದಿ ಹೋಗಿದೆ. ಇವತ್ತಿನ ಮಟ್ಟ 1 ರೂಪಾಯಿ ಕೊಟ್ಟಾರೆ ನಮ್ಮ ರೈಲ್ವೆದವರು ನಮ್ಮ ರೈತರಿಗೆ. ಇವತ್ತಿನಿಗೂ ಯಾವುದೂ ಕೊಟ್ಟಿಲ್ಲ. ಮತ್ತು ಅವ್ರಿಗೆ ಏನಾಗ್ತಿದೆ, ನಮ್ಗೆ ಹಾದಿ ಕೊಡ್ಲಿಕ್ಕೆ 10 ಫೂಟ್ನಲ್ಲಿ ಬರೀ 10 ಫೂಟ್ ಗಾಡಿ ಹೊಡೆದು ಕೊಟ್ಟರೆ ನಮ್ಮ ರೈತರು ಎಲ್ಲರೂ ದಾಟಿ ಹೋಗ್ತಾರೆ. ಅದಕ್ಕಾಗಿ ದಯವಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಬಂದು ಅಥವಾ DC ಬಂದು ನಮಗೆ ದಾರಿ ಮಾಡಿ ಕೊಡಬೇಕಾಗಿ ವಿನಂತಿ. ರಸ್ತೆ ತಡೆ ಅದಕ್ಕಾಗಿಯೇ ಮಾಡಿದೆವು. ಕನಗಾಂವ್ ರಸ್ತೆಯಲ್ಲಿ ಬಂದ್ ಮಾಡಿದ್ವಿ. DC ಬರುವಲ್ಲಿ ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ದವ್ರು ಬರುವವರೆಗೂ ನಾವು ವೇಟ್ ಮಾಡ್ತೀವಿ. ಸಿದ್ದಬಸವ ಬಸಲಿಂಗಯ್ಯ ಮಂತೂರು ಮಾಡಿ ಸಾಕಿನ ಸುಳೆಬಾವಿ. ಈ ದಿನ ಸಂಬಂಧಪಟ್ಟಿರ್ತಕ್ಕಂಥ ಸುಳೆಬಾವಿ ಗ್ರಾಮದ 3 ಗ್ರಾಮ, ಈ ಗ್ರಾಮಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಒಂದಲ್ಲ ಎರಡಲ್ಲ. ಯಾಕೆಂದರೆ 300 ಜನ ರೈತ ಕುಟುಂಬಕ್ಕೆ ಸರಿಯಾದಂಥ ಹೊಲಕ್ಕೆ ಹೋಗ್ತಕ್ಕಂಥ
ರಸ್ತೆ ವ್ಯವಸ್ಥೆ ಇಲ್ಲ. ಹಾಗೆ ಕಳೆದ 3.5 ವರ್ಷದ ಹಿಂದೆ ಒಂದು ರೈಲ್ವೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಆ ರೈಲ್ವೆ ಬ್ರಿಡ್ಜು ಅಧಿಕೃತವಾಗಿದ್ರೂ ಕೂಡ ಕೆಳಗಡೆ ರಸ್ತೆ ಮಾತ್ರ ಚಂಡಾಳವಾಗಿದೆ. ಇವಾಗ ತಾನೇ ಬರ್ತಾ ನೋಡ್ಕೊಂಡು ಬಂದ್ವಿ. ಈ 3 ತಿಂಗಳ ಹಿಂದೆನೂ ಕೂಡ ಚಿಕ್ಕ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟಿರೋ ಇಲಾಖೆಯವರಿಗೆ ನಾವು ವರದಿಯನ್ನು ಮುಟ್ಟಿಸಿದ್ವಿ. ಕಳೆದ 3 ವರ್ಷದಿಂದ ಇಲ್ಲಿನ ರೈತ ಕುಟುಂಬದವರು, ನಮ್ಮ ಸನ್ಮಾನ್ಯ ಸ್ವಾಮಿಗಳು, ಈ ಗ್ರಾಮದ ಮುಖ್ಯಸ್ಥರು ಸ್ವಾಮಿಗಳು ಈ ಹೋರಾಟನ 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಹಿರೀಕರು ಅನ್ನೋ ಒಂದು ಸೌಜನ್ಯ ಇಲ್ದೇ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ಇಲಾಖೆಗೆ ಹೋಗಿ ಈ ಇಲಾಖೆಗೆ ಹೋಗಿ, ಇವ್ರಿಗೆ ಬರಲ್ಲ ಅಲ್ಲೋಗ್ಬೇಕು, ಬೆಳಗಾವಿ ರೈಲ್ವೆಗೆ ಹೋಗ್ಬೇಕು, ಹಾಗೆ ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು ಅಂತೇಳಿ ಅವ್ರನ್ನ ದಾರಿ ತಪ್ಪಿಸಿದ್ದಾರೆ. 3 ವರ್ಷದಿಂದ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ನಾವು 3 ತಿಂಗಳ ಹಿಂದನೂ ಕೂಡ ಬಂದು ಒಂದು ಮನವಿನ ಉತ್ತಮವಾಗಿ ಈ ಸಾರ್ವಜನಿಕ ವಲಯದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗಳ ಮುಖಾಂತರ ನಾವು ವರದಿಗಳನ್ನು ಸಲ್ಲಿಸಿದ್ವಿ. ಅಂದ್ರೂ ಕೂಡ 15 ದಿನದಲ್ಲಿ ಮಾಡಿಬಿಡ್ತೀವಿ, ಇನ್ನೇನು ಐಟಮ್ ಎಲ್ಲ ತಂದು ಡಂಪ್ ಮಾಡ್ತೀವಿ, ಅಲ್ಲದಾಗೋಗ್ಬಿಡುತ್ತೆ, ಇಲ್ಲಿದಾಗೋಗ್ಬಿಡುತ್ತೆ ಅಂತೇಳಿ ಭ್ರಷ್ಟಾಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಎಲ್ಲರ ಒಂದು ತಾಳ್ಮೆಯನ್ನು ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇವತ್ತಿನ ದಿನ ಈ ಹೋರಾಟ ಈ ಬೀದಿನಲ್ಲಿದೆ, ಅಂದರೆ ಈ ಒಂದು ಹೆದ್ದಾರಿನಲ್ಲಿದೆ, ರಾಜ್ಯ ಹೆದ್ದಾರಿನಲ್ಲಿದೆ. ಈ ಒಂದು ಹೋರಾಟ ರೈಲ್ವೆ ಹಳಿಗೆ ನುಗ್ಗಿ ನಾವು ತಲೆ ಕೊಡೋ ಒಂದು ಸಂದರ್ಭ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ನಮಗಾಗಿರ್ತಕ್ಕಂಥ ಅನ್ಯಾಯನ ಇವರೇನಾದರೂ ಸರಿ ಮಾಡಿ ಕೊಡಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟನ ಇಲ್ಲಿಗೆ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ. ಇಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರೋ DRM ಇವರು ಫೋನ್ ಮಾಡಿದ್ರೆ ಫೋನ್ಗೆ ಸರಿಯಾಗಿ ವ್ಯವಸ್ಥೆ ಅಂದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಾನ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರಿಗೆ ಬೇಡ್ಕೋತಾ ಇದ್ದಾರೆ, ನೀವು ಬಂದು ಮನವಿನ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ನೋಡಿ ಮನವಿನ ಸ್ವೀಕಾರ ಮಾಡಿ ಈ ರಸ್ತೆನ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಅವ್ರು ಬೇಡ್ತಾ ಇದ್ದಾರೆ. ನಮ್ಗಳ ಎದುರುಗಡೆ ಪಾಪ 3-4 ಸಲ ಕಾಲ್ ಮಾಡಿದ್ದಾರೆ, ಫೋನನ್ನೇ ಪಿಕ್ ಮಾಡ್ತಾ ಇಲ್ಲ ಅಮ್ಮ. ಅಂದ್ರೆ ರೈತರಿಗೆ ಆಗಲಿ ನಿಮ್ಗೆ ಯಾರಿಗೂ ಸ್ಪಂದನೆ ಮಾಡೋ ಕೆಲಸ ಮಾಡ್ತಾ ಇಲ್ಲ. ಇದು 3 ವರ್ಷದಿಂದನೂ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗದಿರ, ಹೋಗೋದಕ್ಕೆ ಬರೋದಕ್ಕೆ ಬಹಳ ಸಮಸ್ಯೆ. ಹೌದು, ಜಮೀನಿಗೆ ಹೋಗೋದಕ್ಕೆ. ಇಲ್ಲಿ ಒಂದು ಬೆಳಗಾವಿಯಿಂದ ವೇಸ್ಟ್ ನೀರು ಅಂದರೆ ಚರಂಡಿ ನೀರಿನ ವ್ಯವಸ್ಥೆ ಅಲ್ಲೇ ನಡೆದಿದೆ. ಆ ನೀರಿನಲ್ಲಿ ಇಳಿದ್ಬಿಟ್ಟು ರೈತರು ಅವರು ತಮ್ಮ ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ರೈತರು ಆ ನೀರಿನಲ್ಲಿ ಇಳಿದ್ಬಿಟ್ಟು ತೊಗೊಂಡೋಗ್ಬೇಕು ರೀ. ಇದು ಎಲ್ಲಿದೆ ರೀ ಈ ಯುಗ? 2025ನೇ ವರ್ಷ, ಡಿಜಿಟಲ್ ಯುಗ ಇದು, ಸ್ಮಾರ್ಟ್ ಫೋನ್ ಯುಗ ಇದು. ಚರಂಡಿ ನೀರಲ್ಲಿ ರೈತರು ಹೋಗ್ಬೇಕಾ? ದೇಶದ ಬೆನ್ನೆಲುಬು ರೈತರು, ನಾವೆಲ್ಲ ರೈತರು ಮಕ್ಕಳು. ರೈತರಿಗೆ ಆಗ್ತಕ್ಕಂಥ ಅನ್ಯಾಯನ ರಾಜಕಾರಣಿಗಳಾಗಲಿ ಸಂಬಂಧಪಟ್ಟಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಾಗಿ ಯಾಕೆ ಇವ್ರಿಗೆ ಕಣ್ಣಿಲ್ವಾ? ಇವ್ರಿಗೆ ಬುದ್ಧಿ ಇಲ್ವಾ? ಏನು ಎಚ್ಚರಿಕೆ ಕೊಡ್ತೀರಿ ಸರ್ ಸರ್ಕಾರಕ್ಕೆ, ಇಲ್ಲಿ ಅಧಿಕಾರಿಗಳಿಗೆ? ಸಂಬಂಧಪಟ್ಟಿರೋ ಅಧಿಕಾರಿಗಳ ಕಚೇರಿಗೆ ನುಗ್ಗಿ ನಮ್ಮ ಕೆಲಸನ ನಾವು ಮಾಡಿಸ್ಕೋತೀವಿ ಸರ್. ನಮ್ಮ ಹೆಸರು ಸುನಿಲ್, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಗ್ರಾಮಸ್ಥರಿದ್ದಾರೆ, ಮುಖ್ಯಸ್ಥರು, ಅವರು ಒಂದು